ನನಗೆ ನಿಮಗೆ ಹೆಂಗೆ ಗೊತ್ತಾಯ್ತು ಅವ್ರಿಗೆ ಆಗಿತ್ತು ಅಂತಂದ್ರೆ ಅವತ್ತಿಂದ ಅವ್ರಿಗೆ ಶುರು ಆಯ್ತು. ಹಾಗಾಗ್ಬಿಟ್ಟು ಹಿಂಗಾಗಿ ನಾನು ಅದನ್ನ ತಿಳ್ಕೊಂಡೆ, ಕಂಡುಕೊಂಡೆ. ಹತ್ತಿ ಬೆಂಕಿ ಹತ್ಕೊಂಡು ಉರಿದು ಬಿಟ್ಟಿರುತ್ತೆ ಫಸ್ಟು ಅಲ್ಲಿ. ನಮ್ಮ ಮನೆಯಲ್ಲಿ ಜಗಳ ಆಟೋಮೆಟಿಕ್ ಜಗಳ ಸ್ಟಾರ್ಟ್ ಆಗುತ್ತೆ. ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ತುಜಾ ಬ್ಲಾಗ್ ಚಾನಲ್. ಎಲ್ಲರೂ ಹಿಂಗಿದ್ರ ಚೆನ್ನಾಗಿದ್ದಾರೆ ಅನ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತಿನ ವಿಡಿಯೋ ಇದನ್ನು ಮಾಡಬಾರ್ದಾಗಿತ್ತು ಅಥವಾ ಇದು ಮಾಡಲೇಬಾರ್ದು ಅಂತ ನಾನು ಡಿಸೈಡ್ ಮಾಡ್ಕೊಂಡೆ ಇಲ್ಲಿವರೆಗೂ ಮಾಡಿರಲಿಲ್ಲ. ತುಂಬಾ ಇಂಪಾರ್ಟೆಂಟ್ ನನ್ನ ಜೀವನದ ವಿಷಯ ಇದು. ಆದರೆ ನಾನು ಮಾಡಿರಲಿಲ್ಲ. ಯಾಕೆ ಮಾಡಿರಲಿಲ್ಲ ಅಂದ್ರೆ ಬೇಡ ಇಂಥವೆಲ್ಲ ಹೇಳ್ಕೊಳ್ಳೋದು ಅಂತ ಹೇಳ್ಬಿಟ್ಟು. ಆದರೆ ಪರಿಸ್ಥಿತಿ ಇಲ್ಲಿ ತಗೊಂಬಂದು ನಿಲ್ಲಿಸ್ಬಿಟ್ಟಿದೆ, ಮಾಡಲೇಬೇಕಾಯ್ತು. ಯಾಕಂದ್ರೆ ತುಂಬಾ ಜನಕ್ಕೆ ಡೌಟ್ ಇದೆ, ನಿನ್ ಕಷ್ಟನೇ ಅನುಭವಿಸಿಲ್ಲ, ಸುಮ್ಮನೆ ಆ ವಿಡಿಯೋನ ಮಾಡ್ಯಾಕಿದೆ ಅಂತ ಹೇಳ್ಬಿಟ್ಟು. ಯಾವುದಂದ್ರೆ ಅಶೋಕ ಎಲ್ಲದೇ ವಿಡಿಯೋ ಈ ಮಾಟ ಮಾತ್ರ ಮಾಡಿ ತಿಳ್ಕೊಳ್ಳೋದು ಅಥವಾ ಅದನ್ನ ಅವ್ರಿಗೆ ಅಂದ್ರೆ ಅದರಿಂದ ಪರಿಹಾರ ಕಂಡುಕೊಳ್ಳೋದು ಅಂತ ಹೇಳ್ಬಿಟ್ಟು ಆ ವಿಡಿಯೋನ ಮಾಡಿದ್ನಲ್ವಾ, ಅದನ್ನ ಸುಳ್ಳು ಅಂತ ಅವರು, ಅದು ಅನುಭವಿಸಿದೀನಿ ನೋವು ಅಂತ ನಾನು. ಅವ್ರಿಗೆ ಯಾಕೆ ಡೌಟು ಅಲ್ವಾ, ವಾದ ಮಾಡೋದು ಬೇಡ, ಕ್ಲಿಯರ್ ಆಗಿ ಹೇಳ್ಬೇಡ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಫಸ್ಟ್ ಈ ವಿಷಯಕ್ಕೆ ಬಂದ್ಬಿಡ್ತೀನಿ ಫ್ರೆಂಡ್ಸ್. ತುಂಬಾ ಎಳ್ದಾಡಿ ಅದು ವಿಡಿಯೋ ಮಾಡಲ್ಲ, ಈ ವಿಷಯಕ್ಕೆ ಬಂದ್ಬಿಡ್ತೀನಿ. ಏನಂದ್ರೆ ನಾನು ಬೆಂಗಳೂರಿಗೆ ಬಂದು 10 ವರ್ಷ ಆಯ್ತು. 10 ವರ್ಷದಲ್ಲಿ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ತುಂಬಾ ಚೆನ್ನಾಗಿತ್ತು ಜೀವನ, ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಊರಿಂದ ಬಂದ ಮೇಲೆ ನಮ್ಗೆ ಇಲ್ಲಿ ಬೆಂಗಳೂರಾಗ ಒಂದು ಕೆಲಸ ಸಿಕ್ತು ಆರಾಮಾಗಿ. ಅಂದ್ರೆ ಗಾರ್ಮೆಂಟ್ಸ್ಗೆ ಹೋಗ್ತಾ ಇದ್ದೆ ನಾನು, ನಮ್ಮ ಮನೆಯವ್ರ ಕೆಲಸ ಸಿಕ್ತು, ನಾನು ಕೆಲ್ಸಕ್ಕೆ ಹೋಗ್ತಿದ್ದೆ. ಭಾಳ ಚಂದ ಇದ್ವಿ. ತಿಂಗಳ ಒಂದು 7,000-7,500 ಬರ್ತಿತ್ತು ನನಗೆ ಪೇಮೆಂಟ್ ಬರ್ತಿತ್ತು. ಅವಾಗ ನಮ್ಮ ಮನೆಯವ್ರಿಗೂ ಒಂದು 8 ಬರ್ತಿತ್ತು. ಅಷ್ಟರಲ್ಲೇ ನಾವು ಭಾಳ ಅಂದ್ರೆ ಭಾಳ ಚಂದ ಇದ್ವಿ ರೀ. ಮಕ್ಕಳಿಗೆ ಇಂಗ್ಲೀಷ್ ಮೀಡಿಯಂ ಸಾಲಿಗೆ ಹಾಕಿದ್ವಿ. ನಮ್ಗೆ ಜೀವನಕ್ಕೆ ಏನ್ ಬೇಕು ಎಲ್ಲಾನು ತಗೋತಾ ಇದ್ವಿ, ಎಲ್ಲಾನು ಮಾಡ್ತಾ ಇದ್ವಿ. ಸಾಕಷ್ಟು ದುಡ್ಡನ್ನು ಕೂಡಿ ಇಡ್ತಾ ಇದ್ವಿ. ಭಾಳ ಅಂದ್ರೆ ಭಾಳ ಚಂದ ಇದ್ವಿ. ಒಂದು ಹಬ್ಬ ಬಿಡ್ತಿದ್ದಿಲ್ಲ, ಒಂದು ಹುಣ್ಣು ಬಿಡ್ತಿರ್ಲಿಲ್ಲ, ಎಲ್ಲಾನು ಆಚರಣೆ ಮಾಡ್ಕೊಂಡು. ಅದನ್ನ ಕೆಲವೊಬ್ಬರಿಗೆ ಸಹಿಸ್ಕೊಳಕ್ಕಾಗ್ಲಿಲ್ಲ ನೋಡಿ ಕಣ್ಣಿಂದ. ಅವ್ರು ಬೇರೆ ಪ್ರಯತ್ನ ಮಾಡ್ತಾ ಇದ್ರು, ಆದ್ರೆ ನನಗೆ ಅರ್ಥ ಆಗ್ಲಿಲ್ಲ. ನಾನು ಒಳ್ಳೆ ಮನಸ್ಸಿಂದ ನೋಡ್ತಾ ಇದ್ದಲ್ಲ, ಈ ತರ ತಿಳುವಳಿಕೆ ಬುದ್ಧಿ ನನಗೆ ಅವಾಗ ಇರ್ಲಿಲ್ಲ. ಅವಾಗ ಏನಂದ್ರೆ ಎಲ್ಲರೂ ಒಳ್ಳೆಯವರೇ, ಎಲ್ಲರೂ ನನ್ನವರೇ, ಆ ತರ ಇತ್ತು. ಹಾಗಾಗಿ ತುಂಬಾ ಆಳವಾಗಿ ಅವ್ರನ್ನೆಲ್ಲರನ್ನ ಹಚ್ಕೊಂಡಿದ್ದೆ, ತುಂಬಾ ಒಳ್ಳೆಯವರು ಅಂತ ಅನ್ಕೊಂಡಿದ್ದೆ. ಅದಾದ್ಮೇಲೆ ಏನಾಗುತ್ತೆ ಅಂದ್ರೆ ಹೀಗೆ ಬರ್ತಾ ಬರ್ತಾ ಅವ್ರಿಗೆ ತುಂಬಾ ಹೊಟ್ಟೆಯಲ್ಲಿ ಬೆಂಕಿ ಬಿದ್ದಂಗೆ ಆಗ್ತಾ ಇರುತ್ತೆ. ನನ್ನ ಜೀವನ ನೋಡ್ಬಿಟ್ಟು ಹೆಂಗೆ ಇದು ಸಾಧ್ಯ ಅಂತ ಹೇಳ್ಬಿಟ್ಟು. ಅವ್ರದ್ದು ಪರಿಸ್ಥಿತಿ ಚೆನ್ನಾಗಿರುತ್ತೆ ಅವ್ರದ್ದು ಕೂಡ, ಆದ್ರೂ ಇವ್ರು ಚೆನ್ನಾಗಿರಬಾರ್ದು ಅನ್ನೋದು ಒಂದು ಅವ್ರ ಮನಸ್ಸಲ್ಲೇ ಬಂದಿರೋದು. ಅವಾಗ ನನಗೆ ಇವಾಗ ತಿಳಿದಿದೆ ಅದೆಲ್ಲ. ಹಾಗಾಗಿ ಏನ್ ಮಾಡ್ತಾ ಇದ್ವಿ, ಚೆನ್ನಾಗೇ ಇದ್ವಲ್ಲ, ಅದನ್ನ ಪ್ರಯತ್ನ ಪಟ್ಟರು. ನಾನು ಸ್ವಲ್ಪ ದಿವಸಗಳನ್ನ ಕೆಲಸಗಳನ್ನ ಮಾಡ್ಕೊಂಡು ಒಂದಿಷ್ಟು ಅಂತ ದುಡಿದು ಒಂದು ಕಡೆ ಸೈಟ್ ತಗೊಂಡ್ವಿ. ತುಂಬಾ ಹಾಗೆ ನಡೀತಾ ಇದ್ರಬೇಕು. ಸೈಟ್ ತಗೊಂಡ ಮೇಲೆ ನೋಡಿ ಫ್ರೆಂಡ್ಸ್, ಇಲ್ಲಿ ಪೂರ್ತಿ ಹತ್ತಿ ಉರಿದು ಬಿಟ್ಟಿದ್ದು. ಹತ್ತಿ ಬೆಂಕಿ ಹತ್ಕೊಂಡು ಉರಿದು ಬಿಟ್ಟಿರುತ್ತೆ ಫಸ್ಟು ಅಲ್ಲಿ. ಅದೆಲ್ಲ ಆಯ್ತು. ಆದ್ಮೇಲೆ ಅವ್ರ ಪ್ರಯತ್ನಗಳು ಇನ್ನೂ ಜಾಸ್ತಿನೇ ಆಗ್ತಾ ಬಂತು. ಅದು ನನಗೆ ತುಂಬಾ ಕಡಿಮೆ ಇದರಲ್ಲೇ ತಿಳಿತಿತ್ತು, ಅಷ್ಟು ತಲೆಗೆ ತಗೋತಾ ಇರಲಿಲ್ಲ. ಆಮೇಲೆ ಹಾಗೆ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ಹೋಗ್ಬೇಕಾದ್ರೆ ಏನಾಯ್ತಂದ್ರೆ ಸ್ವಲ್ಪ ದಿನಗಳ ಹಿಂದೆ ನಮ್ಮ ಮನೆಯಲ್ಲಿ ಜಗಳ, ಆಟೋಮೆಟಿಕ್ ಜಗಳ ಸ್ಟಾರ್ಟ್ ಆಗುತ್ತೆ. ತುಂಬಾ ವಿಪರೀತ ಜಗಳ ಮನೆಯಲ್ಲಿ. ಆ ಜಗಳ ನೋಡೋಕ್ಕಾಗಲ್ಲ, ಕೇಳೋಕ್ಕಾಗಲ್ಲ. ಸುತ್ತಮುತ್ತಿನವ್ರಿಗೆ ಕೂಡ ಇಲ್ಲೆಲ್ಲ ಸುತ್ತಮುತ್ತ ಒಳ್ಳೆಯವ್ರು ಇರೋದಕ್ಕೆ ಒಂದು ಬಚಾವಾದ್ವಿ ಅಂತ. ಬೇರೆ ಯಾರಾದ್ರಾಗಿದ್ರೆ ರಾತ್ರಿ ನಮ್ಮನ್ನ ಖಾಲಿ ಮಾಡಿಸಿ ಕಳಿಸ್ಬಿಟ್ಟಿರೋರು. ಆ ರೇಂಜಿಗೆ ಜಗಳ ನಮ್ದು. ಅಷ್ಟೆಲ್ಲ ಆದ್ಮೇಲೆ ಇದು ಯಾಕೆ ಹಿಂಗೆ ಆಗ್ತಾ ಇದೆ, ನಾವು ನಮ್ಮ ಮೂರನೇದವ್ರು ಯಾರೇ ಹೇಳಿದ್ರು ನಮ್ಮ ಮನೇಲಿ ಯಾವತ್ತೂ ಜಗಳ ಮಾಡಿದವ್ರ ಅಲ್ಲ ನಾವು. ಈ ತರ ಯಾಕೆ ನಡಕತ್ತ ಮನ್ಯಾಗ ಅಂತ ನನಗೆ ಬರೀ ಅದೇ ಯೋಚನೆ. ಕೆಲ್ಸದಲ್ಲೂ ಅದೇ, ಮನೆಗೆ ಬಂದ್ರು ಅದೇ. ಕೆಲ್ಸಕ್ಕೆ ಹೋದ್ಮೇಲೆ ವಿಚಾರ, ಮನೆಗೆ ಬಂದ್ಮೇಲೆ ಜಗಳ, ಇದೇ ನಡೀತಿತ್ತು. ಹಾಗೆ ನಾನು ವಿಚಾರಿಸ್ಕೊಂಡೆ ಒಬ್ಬರ ಹತ್ರ, ಏನಾಗಿರ್ಬೋದು, ಯಾಕೆ ಹಿಂಗೆ ನಡೀತಾ ಇದೆ ಅಂತ. ಅವರು ಹಿಂಗೆ ನಡ್ಯಾಕತೈತಿ ಹೆಂಗಂತ ಅವ್ರು ಕೇಳಿದ್ರು. ಅದೆಲ್ಲ ಕ್ಲಿಯರ್ ಹೇಳ್ಬಾರ್ದಲ್ವಾ, ತುಂಬಾ ತೊಂದರೆ ಆಗುತ್ತೆ, ಅದಕ್ಕೆ ಹೇಳ್ತೀವಿ. ಹಿಂಗೆ ನಡ್ಯಾಕತೈತಿ, ಇಂಥವ್ರು ಹಿಂಗೆ ತಲೆ ತುಂಬಾಕತ್ತಾರ ಹೆಂಗಂತ ಅವ್ರು ಕೇಳಿದ್ರು. ನಾನು ಅವ್ರಿಗೆ ಹೇಳಿದೆ, ಸುಮ್ನಿರು, ನಾವು ಈಗ ಇಷ್ಟು ವರ್ಷ ಆಯ್ತು ಜೀವನ ಮಾಡಾಕತ್ತೀವಿ, ಒಬ್ರು ಮಾತು ನಾವು ಎಂದು ಯಾರ್ದು ಕೇಳಿಲ್ಲ, ಇದೆಲ್ಲ ನಾನು ನಂಬುದಿಲ್ಲ ಅಂತಂದೆ. ಸರಿ ಆಯ್ತು, ಬೇಡ ಬಿಡು ಅಂತ ಅಲ್ಲಿಗೆ ಸುಮ್ಮನಾದ್ರು. 2 ದಿವಸ ಟೈಮ್ ತಗೊಂಡೆ. 2 ದಿವಸ ಕಳೆದ್ಮೇಲೆ ಅವರು ನನಗೊಂದು ವಿಡಿಯೋ ಕಳಿಸ್ತಾರೆ. ಆ ವಿಡಿಯೋದಲ್ಲಿ ಅವ್ರು ಏನೇನು ಮಾತಾಡಿದ್ದಾರೆ ನಮ್ಮ ಮನೆಯವ್ರಿಗೆ, ಅಂದ್ರೆ ನನ್ನ ಗಂಡನಿಗೆ ಏನೇನು ತಲೆ ತುಂಬಿದ್ದಾರೆ, ಅವ್ರು ಏನೆಲ್ಲ ಮಾತಾಡ್ತಾ ಇದ್ರು, ಎಲ್ಲಿ ಮಟ್ಟಿಗೆ ತಗೊಂಬಂದು ನಿಲ್ಸಿದ್ರು ಅನ್ನೋದು ಆ ವಿಡಿಯೋ ನೋಡಿದ್ಮೇಲೆ ನನ್ಗೆ ಗೊತ್ತಾಗತ್ತೆ. ಓ, ಇಂಥವ್ರೆ ನನ್ನ ಜೀವನ ಹಾಳು ಮಾಡ್ತಾ ಇದ್ದಾರೆ. ನಾನು ಇವ್ರು ತುಂಬಾ ಒಳ್ಳೆಯವರು ಅಂತ ಅನ್ಕೊಂಡಿದ್ದೆ. ನಮ್ಮ ಜೀವನಕ್ಕೆ ಏನೋ ಒಂದು ಅಂದ್ರೆ ನಮ್ಮಂದು ಹೆಂಗಂದ್ರೆ ತುಂಬಾ ಒಳ್ಳೆಯವ್ರ ತರ ಮಾತಾಡೋರು, ನಮ್ಮ ಜೀವನಕ್ಕೆ ತುಂಬಾ ಒಳ್ಳೇದಾದ್ರೆ ಅವ್ರಿಗೆ ಖುಷಿ ಅನ್ನೋ ರೇಂಜಿಗೆ ಮಾತಾಡೋರು. ಹಾಗಾಗಿ ನಾನು ಒಳ್ಳೆಯವರು ಅಂತ ಅನ್ಕೊಂಡು ಹಾಗೆ ಬರ್ತಿದ್ದೆ. ಆಮೇಲೆ ಈ ತರ ಆಯ್ತು, ಜಗಳನ ಸ್ಟಾರ್ಟ್ ಆಯ್ತು. ನನಗೆ ಗೊತ್ತಾಯ್ತು ಇಂಥವ್ರೇ ನಡೆಸ್ತಾ ಇದ್ದಾರೆ ಕಾರ್ಬಾರು ಅಂತ ಹೇಳ್ಬಿಟ್ಟು. ಅಲ್ಲಿಂದ ನಾನು ಎಲ್ಲವನ್ನು ಕಂಟ್ರೋಲ್ ಮಾಡ್ಕೊಂಡು ಬಂದೆ. ಪ್ರತಿಯೊಂದೊಂದು ಕಂಟ್ರೋಲ್ ಮಾಡ್ಕೊಂಡು ಬಂದೆ. ಫಸ್ಟ್ ನನ್ನ ಮನೆಯಲ್ಲಿ ಜಗಳ ಕಂಟ್ರೋಲ್ ಮಾಡ್ಕೊಂಡೆ. ಏನಂದ್ರೆ ತಪ್ಪು ನನ್ನ ಗಂಡಂದಲ್ಲ, ಬೇರೆಯವ್ರ ಕಡೆಯಿಂದ ನಡೀತಾ ಇದೆ. ನಾನು ಇವ್ರ ಹತ್ರ ಜಗಳ ಮಾಡೋದ್ರಿಂದ ಇನ್ನೂ
ಸಂಸಾರ ಹದಿಗಟ್ಟು ಹೋಗುತ್ತೆ ಅಂತ ಅವ್ರು ಹೊಡೆಸ್ಕೊಂಡೆ, ಅವ್ರು ಬೈದ್ರು ಬಯಸ್ಕೊಂಡೆ ಆ ಟೈಮಲ್ಲಿ. ಯಾಕಂದ್ರೆ ತಪ್ಪು ಇಲ್ಲಿ ನಡೀತಲ್ಲ, ಬೇರೆ ಕಡೆ ಹಿಡಿದು ನಡೀತದೆ, ನಾನು ಏನೇ ಮಾಡಿದ್ರು ವ್ಯರ್ಥ ಈ ಕೆಲಸ ಬೇಡ ಅಂತ ಸೈಲೆಂಟ್ ಆಗಿ ಹಾಗೆ ಅದನ್ನು ಸಂಭಾಳಿಸ್ಕೊಂಡು ಬಂದಾದ ಮೇಲೆ ತುಂಬಾ ಜಗಳ ಆಗಿ ಆಮೇಲೆ ಸ್ವಲ್ಪ ಕಂಟ್ರೋಲ್ ಆದಮೇಲೆ ಮತ್ತೆ ನನಗೆ ಬೇರೆ ಒಂದು ರೀತಿಯಲ್ಲಿ ನನಗೆ ಸ್ಟಾರ್ಟ್ ಆಗುತ್ತೆ. ಒಳಗಡೆಯಿಂದ ಒಂದು ಏನೋ ಒಂಥರ ದೇಹದಲ್ಲಿ ಹೆಚ್ಚು ಕಮ್ಮಿ ಆಗೋದು, ಈ ಜ್ವರ ಬರೋದು, ಕಣ್ಣೆಲ್ಲ ರೆಡ್ ಆಗೋದು, ಮುಖ ಎಲ್ಲ ದಪ್ಪ ಆಗೋದು, ಕೈಕಾಲೆಲ್ಲ ಊದ್ಕೊಳ್ಳೋದು, ಈ ರೀತಿ ಎಲ್ಲ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ನನಗೆ ಡೌಟ್ ಬರುತ್ತೆ, ಏನು ಹಿಂಗೆ ಆಗ್ತಾ ಇದೆಯಲ್ಲ ಅಂತ ಹೇಳ್ಬೇಕಂದ್ರೆ, ಅಂದರೆ ನಾನು ರಜಾ ಹಾಕ್ದೇನೆ ದುಡಿಬೇಕು, ರಜಾ ಹಾಕೋಗಿರಲಿಲ್ಲ. ಯಾಕಂದರೆ ನಾವು ದುಡಿದ್ರೇನೆ ಜೀವನ ಮಾಡೋಕ್ಕಾಗುತ್ತೆ. ಯಾಕಂದರೆ ಊರು ಬಿಟ್ಟು ಬಂದಿದ್ದೀವಿ ಅಂದಮೇಲೆ ನಾವು ದುಡಿಬೇಕು. ಅದು ಒಂದು ತಲೆಯಲ್ಲಿ ಇಟ್ಕೊಂಡು ನಾನು ಅಷ್ಟು ಜ್ವರ ಮೈಯಲ್ಲಿ ಇದ್ರೂ ಕೂಡ ಆಗಿಲ್ಲ ನನಗೆ, ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ಹಿಂಗೆ ಆಗಿ ಒಂದು ದಿವಸ ಕಂಪ್ನಿಯಲ್ಲೇ ಸ್ವಲ್ಪ ಅವ್ರು ಹೇಳೋ ಮಾತು ನನಗೆ ತುಂಬ ಕಿರಿಕ್ ಅನಿಸುತ್ತೆ. ಯಾಕಂದರೆ ನಾವು ತೊಂದರೆಯಲ್ಲಿದ್ದಾಗ ಯಾರೇ ಒಳ್ಳೇದು ಮಾತಾಡಿದ್ರು ಕೆಟ್ಟದಾಗಿ ಕೇಳಿಸುತ್ತೆ ಇದು. ಹಾಗೆ ಅವ್ರು ಹೇಳಿದ್ದು ಪ್ರತಿ ಸತಿ ಹೇಳ್ತಾರೆ ಅವರು ನನಗೆ, ಇಲ್ಲಿ ಮಾಡು ಅಲ್ಲಿ ಕೆಲಸ ಮಾಡು ಅಂತ ಹೇಳ್ತಾನೆ ಇದ್ರು. ಆದರೆ ಅವತ್ತು ಹಾಗೆ ಹೇಳಿದ್ರು ಅವರು ಸಾಮಾನ್ಯವಾಗಿ. ನನಗೆ ತುಂಬ ಕಷ್ಟ ಅನ್ನಿಸ್ತು ಆ ಮಾತು. ಕಷ್ಟ ಅನಿಸಿ ಸಡನ್ ಆಗಿ ನಾನು ಕೆಲಸ ಬಿಟ್ಟು ಮನೆಗೆ ಬಂದ್ಬಿಡ್ತೀನಿ. ಕೆಲಸನೇ ಬೇಡ, ನಿಮ್ಮ ಕೆಲಸನೂ ಬೇಡ, ನೀವು ಬೇಡ, ಹೋಗ್ರಿ ಅಂತ ಹೇಳ್ಬಿಟ್ಟು ಎದ್ದು ಮನೆಗೆ ಬರ್ತೀನಿ. ಬಂದ ಮೇಲೆ ಅಲ್ಲಿಂದ ಅವತ್ತೇ ಸಾಯಂಕಾಲ 9 ಗಂಟೆ ಹೋಗಿ ಹಾಸ್ಪಿಟ್ಲಿಗೆ ತೋರಿಸ್ತೀನಿ. ಬ್ಲಡ್ ಎಲ್ಲ ಚೆಕಪ್ ಮಾಡಿದಾಗ ಗೊತ್ತಾಗುತ್ತೆ ಟೈಫಾಯ್ಡ್ ಆಗಿದೆ ಅಂತ ಹೇಳ್ಬಿಟ್ಟು. 1 ತಿಂಗಳು ರೆಸ್ಟ್ ಮಾಡ್ತೀನಿ. 1 ತಿಂಗಳು ರೆಸ್ಟ್ ಮಾಡಿದಾದ್ಮೇಲೆ ಮತ್ತೆ ಹುಷಾರಾಗ್ತೀನಲ್ವಾ, ಕೆಲ್ಸಕ್ಕೆ ಹೋಗ್ಬೇಕು. ಎಷ್ಟು ದಿನ ಅಂತ ಮನೆಗೆ ಕುಂದ್ರದಿ, 1 ತಿಂಗಳು ಕೂತಿದ್ದೆ ಹೆಚ್ಚಾಯ್ತು ಅಂತ ಹೇಳ್ಬಿಟ್ಟು ಮತ್ತೆ ಕೆಲ್ಸಕ್ಕೆ ಹೋಗ್ಬೇಕು ಅಂತ ರೆಡಿ ಆಗ್ತೀನಿ. ಶನಿವಾರ ಡಿಸೈಡ್ ಮಾಡ್ಕೋತೀನಿ, ಸೋಮವಾರ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು. ಶನಿವಾರ ಮಾತಾಡಿರ್ತೀನಿ, ಭಾನುವಾರನ ಮತ್ತೆ ಇನ್ನೊಂದು ಕಾಯಿಲೆ ಸ್ಟಾರ್ಟ್ ಆಗುತ್ತೆ ನನಗೆ. ಎಂಥ ಕಾಯಿಲೆ ಅಂದರೆ ಅವತ್ತು ಸ್ಟಾರ್ಟ್ ಆಗಿರೋ ಕಾಯಿಲೆ 3 ವರ್ಷವರೆಗೂ ನನಗೆ ಮುಗ್ದಿಲ್ಲ ಆ ಕಾಯಿಲೆ. ಅಂಥ ಕಾಯಿಲೆ ನನಗೆ ಸ್ಟಾರ್ಟ್ ಆಗುತ್ತೆ. ಅದೇನಪ್ಪ ಅಂತಂದರೆ ಬರೀ ಬೀಡಿಂಗ್ ಹೋಗೋದು. ಏನಿಲ್ಲ ಫ್ರೆಂಡ್ಸ್, ಬರೀ ಬೀಡಿಂಗ್ ಹೋಗ್ತಾನೆ ಇರೋದು. ಆ ಥರ ನನಗೆ ಒಂದೊಂದು ಸ್ಟಾರ್ಟ್ ಆಗುತ್ತೆ. ನಾನೇನು ಅನ್ಕೊತೀನಿ, ಡೇಟ್ ಆಗಿದೆ ಬಿಡು ಅಂತ ಹೇಳ್ಬಿಟ್ಟು, ಹೇಳ್ಬಾರ್ದಂಥ ವಿಚಾರಗಳು ಗೊತ್ತಿಲ್ಲ, ಆದರೂ ಏನು ಮಾಡಲಿ, ಪರಿಸ್ಥಿತಿ ಹೇಳಲೇಬೇಕಾಗುತ್ತೆ ಅಂದ್ಕೊಂಡು 1 ದಿವಸ 2 ದಿವಸ 1 ವಾರ ಹೋಯ್ತು, 15 ದಿವಸ ಆಯಿತು, 20 ದಿನ ಆಯಿತು, ತಿಂಗಳೂ ಬಿಟ್ಟೆ. ತಿಂಗಳಾದರೂ ಕಂಟ್ರೋಲ್ ಆಗೋಕ್ಕೆ ರೆಡಿ ಇಲ್ಲ. ಆಮೇಲೆ ಇಲ್ಲೇ ನಾನು ಬೆಂಗಳೂರಲ್ಲೇ ಒಂದು ಕಡೆ ಹಾಸ್ಪಿಟ್ಲಿಗೆ ತೋರಿಸ್ತೀನಿ. ಈ ರಿಪೋರ್ಟಲ್ಲಿ ಯಾವುದೇ ಪ್ರಾಬ್ಲಮ್ ಬರಲಿಲ್ಲ. ಆಮೇಲೆ ಟ್ಯಾಬ್ಲೆಟ್ ಕೊಟ್ಟರು ಕಂಟ್ರೋಲ್ ಆಗ್ತಾ ಇಲ್ಲ. ಇಲ್ಲೆಲ್ಲ ಸರಿ ಹೋಗಲ್ಲ ಅಂತ ಹೇಳ್ಬಿಟ್ಟು ನಾನು ಮತ್ತೆ ಬಿಜಾಪುರಕ್ಕೆ ಹೋಗಿ ಹಾಸ್ಪಿಟ್ಲಿಗೆ ತೋರಿಸ್ತೀನಿ. ಇಲ್ಲಿಂದ ನಾನು 1 ತಿಂಗಳು ಫುಲ್ ಬೀಡಿಂಗ್ ಹೋಗಿ ಏನಾಗ್ಬಿಟ್ಟಿದೆ, ಬ್ಲಡ್ ಎಲ್ಲ ಪೂರ್ತಿ ಕಮ್ಮಿಯಾಗಿ ಕಂಡೀಷನ್ ಮುಗಿದ್ಬಿಟ್ಟಿದೆ. ಬಿಜಾಪುರಕ್ಕೆ ಹೋಗಿ ಅಡ್ಮಿಂಟ್ ಆಗೋದಕ್ಕೂ ಡಾಕ್ಟರ್ಗಳು ಹೇಳ್ತಾರೆ, ಎಲ್ಲ ಚೆಕ್ ಮಾಡಿಬಿಟ್ಟು, ಇಲ್ಲಮ್ಮ ಬ್ಲಡ್ ಏನಿಲ್ಲ 4-5 ಪಾಯಿಂಟ್ ಅಷ್ಟೇ ನೀನು ಬ್ಲಡ್ ಇರೋದು, ತುಂಬ ಕಮ್ಮಿ ಆಗಿದೆ, ಬ್ಲಡ್ ಹಾಕಬೇಕಾಗತ್ತೆ ಅಂತ ಹೇಳ್ಬಿಟ್ಟು. ಸರ್ ನಾನು ಹೇಳಿದೆ, ಇಲ್ಲ ಬ್ಲಡ್ ಬೇಡ, ಹಾಕಿದರೆ ಹೆಚ್ಚು ಕಮ್ಮಿ ಬೇರೆ ಏನಾದರೂ ಆಗುತ್ತೆ ಅಂತ. ಇದೇ ನನಗೆ ಸಹಿಸ್ಕೊಳಕ್ಕಾಗ್ತಾ ಇಲ್ಲ, ಇನ್ನೊಂದು ಆಗ್ಬಿಟ್ರೆ ನಾನು ಏನು ಮಾಡಲಿ, ಬೇಡ ಬೇರೆ ಏನಾದರೂ ಹೇಳಿ ಅಂತ ಹೇಳಿದ್ರೆ, ಹಂಗಾದ್ರೆ ಚೆನ್ನಾಗಿ ಊಟ ಹಣ್ಣುಗಳನ್ನ ತಿಂದರೆ ಸ್ವಲ್ಪ ಆರಾಮ್ ಮಾಡ್ಕೋಬೋದು. ಸರಿ ಸರ್ ನಾನು ಹಾಗೆ ಮಾಡ್ತೇನೆ ಅಂತ ಡಾಕ್ಟ್ರಿಗೆ ಹೇಳಿ ಅವತ್ತು ನಾವು 2 ದಿವಸ ಹಾಸ್ಪಿಟ್ಲಲ್ಲಿ ಇರ್ತೀವಿ. 2 ದಿವಸಕ್ಕೆ ಅವರು 25,000 30,000 ರೂಪಾಯಿ ಬಿಲ್ ಮಾಡ್ತಾರೆ. 2 ದಿವಸಕ್ಕೆ, ಒಂದು ಹಗಲು, ಒಂದು ರಾತ್ರಿ, ಮತ್ತೆ ಇನ್ನೊಂದು ಹಗಲು. ಅಷ್ಟರಲ್ಲೇ ನಮಗೆ 25,000 30,000 ರೂಪಾಯಿ ಬಿಲ್ ಮಾಡ್ತಾರೆ. ನಮಗೆ ಹತ್ರ ಫಸ್ಟೇ ದುಡ್ಡಿನ ಸಮಸ್ಯೆ ಸ್ವಲ್ಪ ಬೇಡ ಅಂತ ಅನ್ಕೊಂಡ್ಬಿಟ್ಟು ನಮ್ಮ ಅವ್ನಿಗೆ ಹೇಳ್ತೀನಿ, ಬೇಡ ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗ್ಬಿಡೋಣ. ಆಮೇಲೆ ಡಾಕ್ಟರ್ ಹೇಳ್ತಾರೆ, ಇಲ್ಲಮ್ಮ ಡಿಸ್ಚಾರ್ಜ್ ಎಲ್ಲ ಮಾಡೋಕ್ಕಾಗಲ್ಲ, ನೀನು ಈ ಸದ್ಯ ನಿನ್ನ ಕಂಡೀಷನ್ ಹೆಂಗಿದೆ ಅಂದರೆ ಹಾರ್ಟ್ ಅಟ್ಯಾಕ್ ಆಗೋ ಕಂಡೀಷನ್ ಇದೆ, ನೀನು ಇದಕ್ಕೆ ಬಸ್ ಸ್ಟಾಪಿಗೆ ಹೋಗೋಷ್ಟರಲ್ಲಿ ನೀನು ಪ್ರಾಣ ಹೋಗೋ ಥರ ಇದೆ, ನಾವು ಕಳಿಸಲ್ಲ ಅಂತ ಹೇಳ್ತಾರೆ. ಅದೇನಾಗುತ್ತೋ ನಾನು ನೋಡ್ಕೋತೀನಿ ಸರ್, ನನ್ನ ಜೀವನದ ನಾನು ಇಲ್ಲಿ ಇರಲ್ಲ ಅಂದರೆ ಇರಲ್ಲ, ಕಳಿಸ್ಬಿಡಿ. ಹಂಗಿದ್ರೆ ನಮಗೆ ಸೈನ್ ಮಾಡಿಕೊಡಿ, ನಿಮ್ಗೆ ಏನೇ ಜೂಕಿ ಏನೋ ತೊಂದರೆ ಆದರೂ ನಮ್ಮ ಹಾಸ್ಪಿಟ್ಲ್ ಕಡೆಯಿಂದ ಏನೂ ತೊಂದರೆ ಇಲ್ಲ ಅಂತ ಸೈನ್ ಮಾಡು ಅಂತ ಹೇಳ್ತಾರೆ. ನಾವು ತಾಯಿ ಮಗಳು ಇಬ್ಬರು ಸೈನ್ ಮಾಡಿಬಿಟ್ಟು ಹಾಸ್ಪಿಟ್ಲಿಗೆ ಕೊಟ್ಬಿಟ್ಟು ಡಿಸ್ಚಾರ್ಜ್ ಮಾಡಿಕೊಂಡು ಮನೆಗೆ ಬರ್ತೀವಿ. ಅವ್ರು ಹೇಳಿದ್ರು ನನಗೆ, ಇದಕ್ಕೆ ಬಸ್ ಸ್ಟ್ಯಾಂಡಿಗೆ ಬರೋಟಿಗೆಲ್ಲ ಸತ್ತೋಗ್ತಿ ಅಂತ. ನಾನು ಅನ್ಕೊಂಡೆ, ಸತ್ತೋದ್ರೆ ಹೋಗ್ಲಿ ಬಿಡು, ಇಲ್ಲಿದ್ದೇನು ಸುಖ ಇದೆ, ಎಲ್ಲ ನರಕನ ಅನ್ಭವಿಸ್ಬಿಟ್ಟು ಇನ್ನೇನಿದೆ ಅಂತ ಹೇಳ್ಬಿಟ್ಟು ಬರ್ತೀನಿ. ಅದು ಸ್ವಲ್ಪಗಳು ವಿಚಾರಗಳನ್ನೆಲ್ಲ ಆಗಿರುತ್ತೆ. ಹಿಂದಿನ ನಡೆದಲ್ಲೆಲ್ಲ ಹೇಳಿದ್ದೀನಿ, ಇದನ್ನು ಕೂಡ ಹೇಳಿದ್ದೀನಿ, ಯಾರಾದ್ರೂ ನೋಡಿಲ್ಲ ಅಂದ್ರೆ ಹೋಗಿ ನೋಡಿ. ಮತ್ತೆ ಹೇಳೋದಂದ್ರೆ ಚೆನ್ನಾಗಿರಲ್ಲ. ಅದನ್ನೆಲ್ಲ ಮಾಡ್ಕೊಂಡು ಮನೆಗೆ ಬರ್ತೀವಿ. ಮನೆಗೆ ಬಂದಮೇಲೆ ಮತ್ತೆ ಅದು ಕಂಟ್ರೋಲ್ ಆಗಿರಲ್ಲ. ಅಷ್ಟು ಟ್ಯಾಬ್ಲೆಟ್ ತೊಗೊಂಡಿರ್ತೀನಿ. 2 ದಿವಸ ಅವ್ರು ಅಡ್ಮಿಟ್ ಮಾಡ್ಕೊಂಡಿರ್ತಾರೆ. ಮತ್ತೆ ಅದು ಯಾವುದೂ ಸರಿ ಹೋಗಿರಲ್ಲ. ಅದಾದಮೇಲೆ ಮತ್ತೆ ನಮ್ಮ ಅಕ್ಕನ ಊರಿಗೆ ಹೋಗ್ತೀನಿ. ಅಲ್ಲಿ ಹೋಗಿ ಬೇರೆದವ್ರ ಹತ್ರ ಕೇಳ್ತೀನಿ. ಅವರು ಹಿರಿಯರ ಹತ್ರ ಕೇಳಿದಾಗ ಅವ್ರು ಹೇಳ್ತಾರೆ, ಯಾವುದಾದ್ರೂ ದೇವ್ರದಿರಬೇಕು ನೋಡು, ಹಾಸ್ಪಿಟ್ಲಲ್ಲಿ ಏನು ಹೊಂಡಲಾಗೈತಿ ಅಂದ್ರೆ ಸ್ಕ್ಯಾನಿಂಗ್ ಮಾಡ್ಕೊಂಡ್ರು ಕೂಡ ಏನು ಬರಲಾಗೈತಿ, ಯಾವುದೂ ಪ್ರಾಬ್ಲಮೇ ಸಿಗಲಾಗೈತಿ, ಗರ್ಭಕೋಶದಲ್ಲಿ ಏನು ತೊಂದರೆ ಇಲ್ಲ, ಏನಾಗಿರ್ಬೋದು ದೇವ್ರಿಗೆ ಏನಾದರೂ ಕೇಳ್ಕೊಂತ. ಎಲ್ಲ ದೇವ್ರಿಗೆ ಹರಕೆ ಮಾಡಿ ಸಾಕಾಗಿ ಹೋಗೈತಿ, ಈ ಸದನ ಹರಕೆ ಮಾಡ್ಕೊಂಡು ದೇವ್ರಿಗೆ ತೀರ್ಸಕ್ ಆಗ್ತದಿಲ್ಲ ಅಂತ ಅಂಜಿಕೆ ಆಗ್ಬಿಡ್ತೀನಿ ಅಂತ. ನಾನು ಯಾವ ದೇವ್ರಿಗೆ ಇನ್ನು ಮುಂದಕ್ಕೆ ಹರಕೆ ಮಾಡ್ಕೋಲ್ಲ, ಸಾಕಾಣಿಕೆ ಮಾಡ್ಕೊಂಡ್ಬಿಟ್ಟೇನೆ ಅಂತ ಹೇಳ್ತೀನಿ ಅವರಿಗೆ. ಆಮೇಲೆ ಅಲ್ಲಿಂದ ಹೇಳ್ಬೇದ್ಮೇಲೆ ಅವ್ರೇನೋ ಒಂದು ಮಾತು ಹೇಳ್ತಾರೆ, ಅದನ್ನು ಕೇಳ್ಕೊಂಡು ಮನೆಗೆ ಬರ್ತೀನಿ. ಬಂದಾದ್ಮೇಲೆ ಮನಸ್ಸಲ್ಲಿ ನನಗೆ ಒಂದು ಅನಿಸುತ್ತೆ, ಯಾಕಂದರೆ ನಮ್ಮ ಅಕ್ಕ ಭಾನುವಾರದ ಗುಡ್ಡಾಪುರಕ್ಕೆ ಹೋಗೋರು ಇರ್ತಾರೆ, ನಾನು ಶುಕ್ರವಾರ ಅವ್ರ ಮನೆಗೆ ಹೋಗಿ ಬಂದಿರ್ತೀನಿ. ಶನಿವಾರ ಒಂದಿನ ಟೈಮ್ ಇರ್ತೈತಿ. ಶನಿವಾರ ನಾನು ಕೇಳ್ತೀನಿ ನಮ್ಮ ಅಕ್ಕನಿಗೆ ಸಾಯಂಕಾಲ,
ಒಂದು 8 ಗಂಟೆ ಟೈಮಲ್ಲಿ ಹೇಳ್ತೀನಿ ನಮ್ಮ ಅಕ್ಕನಿಗೆ, ನೀವು ನಾಳೆ ಮುಂಜಾನೆ ಆದರೆ ಗುಡ್ಡಾಪುರಕ್ಕೆ ಹೋಗ್ತೀನಿ, ನಾ ಹೆಂಗೆ ಮಾಡಲಿ ಅಂತ ಹೇಳ್ಬಿಟ್ಟು ಅಂದ್ಕೊಂಡು ಅಂದಿರ್ತೀನಿ. ಮತ್ತು ನೀನು ಬರ್ತೀನಿ ಅಂತ ಅವ್ರು ಅಂತಾರು. ಇಂಥ ಪರಿಸ್ಥಿತಿಗೆ ಹೆಂಗೆ ಬರ್ಲಿಕ್ಕ ಅಂತ ನಾನು ಅಂತೀನಿ. ಮತ್ತು ಅದೇ ಖರೆ ಮತ್ತೆ ಅಂತ ನೋಡು ಏನಾಯ್ತು ಮುಂಜಾನೆ ಹೊತ್ತಾರ ಹೊಂಡ್ಲಿ ಅಂತ ನಮ್ಮ ಅಕ್ಕ ತಾಳ. ಅಂಥದ್ರಾಗೆ ನಾನು ಸಡನ್ನಾಗಿ ಒಂದು ಯೋಚನೆ ಬರ್ತೈತಿ, ಏನು ನೋಡೋನು ನನಗೆ ಆರಾಮ ಐತದ, ಹೊತ್ತೊಂಡದಾಗ ಆರಾಮಲ್ಲಿ ಗುಡ್ಡಾಪುರ ದಾನವಾಗಿ ಬೆಳ್ಕೊತೀನಿ. ಅವಾಗ ಹೊತ್ತೊಂಡದಾಗ ನಂಗೆ ಆರಾಮಾಗಲಿ, ನಾನು ನಡ್ಕೋತ ಬರ್ತೀನಿ ಅಂತ ಹೇಳ್ಬಿಟ್ಟು ಅಂದ್ಕೊಂಡು ಮನ್ಕೊಂಡಿರ್ತೀನಿ ರೀ. ನಿಜವಾಗ್ಲೂ ಹೇಳ್ತೀನಿ, ತಾಯಿ ಸತ್ಯನೇ ಅದು. ನಾನು ಪ್ರತಿಯೊಂದು ವಿಷಯದಲ್ಲಿ ದೇವ್ರನ್ನ ಯಾಕೆ ನಂಬ್ತೀನಿ ಅಂದ್ರೆ ಇದೇ ವಿಷಯದಲ್ಲಿ ನಂಬ್ತೀನಿ. ರಾತ್ರಿ ಶನಿವಾರ ಅನ್ಕೊಂಡಿನಿ, ಐತಾರು ದಿನ ಬೆಳಗಿನ ಜಾವ 3 ಗಂಟೆ ಪೂರ್ತಿ ಹುಷಾರಾಗ್ಬಿಟ್ಟಿನ್ರಿ. ನಾ ಸಿಕ್ಕಾಪಟ್ಟೆ ಅಂದ್ರೆ ನನಗೆ ಎಷ್ಟು ಖುಷಿ ಆಯ್ತು ಅಂದ್ರೆ ಅಷ್ಟು ಖುಷಿ ಆಯ್ತು. ಪೂರ್ತಿ ಆರಾಮಾಗ್ಬಿಟ್ಟೈತೆ ನನಗೆ. ಅವತ್ತು ಆರಾಮಾಯ್ತು. ಹಾಗೆ ಅವತ್ತು ಭಾನುವಾರ ಅವ್ರ ಜೊತೆಗೆ ರೆಡಿಯಾಗಿ ನಾನು ಗುಡ್ಡಾಪುರಕ್ಕೆ ಹೋಗ್ತೀನಿ. ಗುಡ್ಡಾಪುರಕ್ಕೆ ಹೋಗಿ ಬರ್ತೀನಿ. ಬಂದಾದ್ಮೇಲೆ ಗುಡ್ಡಾಪುರದ ಬಂದ್ಮೇಲೆ ದೇವ್ರ ಕಳಕಿ ಮಾಡ್ತೀನಿ. ದೇವ್ರ ಕಳಕಿ ಸೋಮವಾರ ಮಾಡಿದ್ಮೇಲೆ ಮಂಗಳವಾರ ಮತ್ತೆ ಡೇಟ್ ಆಗ್ತೈತಿ. ಆದ್ಮೇಲೆ ಮುಂದೆ 2 ದಿವಸ ಹಾಗೆ ಬಿಡಿಂಗ್ ಆಗ್ತೈತಿ. 3ನೇ ದಿವ್ಸಕ್ಕೆ ಈ ವಿಷಯ ಹೆಂಗೆ ತಗೋತಿರೋ ನಿಮ್ಗೆ ಗೊತ್ತಿಲ್ಲ, ನನಗೆ ಹೇಳಬೇಕು ಹೇಳಬಾರ್ದು ಅಂತಲೂ ಗೊತ್ತಿಲ್ಲ. ಆದರೂ ಆಗಿರೋದೆಲ್ಲ ಹೇಳಲೇಬೇಕಲ್ವಾ. ಒಂದು ಅರ್ಧ ಹೇಳಿ ಅರ್ಧ ಬಿಟ್ಟರೆ ಮತ್ತೆ ಡೌಟ್ ಆಗ್ಬಿಡುತ್ತೆ, ಮತ್ತೆ ಕನ್ಫ್ಯೂಸ್ ಆಗಿಬಿಡ್ತೀರ. ಅದಕ್ಕೆ ಏನಂದರೆ ಒಂದಿಷ್ಟು ಅಂದಾಜ್ ಮೇಲೆ ತೋರಿಸ್ಬೇಕಂದ್ರೆ ಇಲ್ಲಿ ಏನೂ ಸಿಗ್ಲಿಲ್ಲ. ಕೈ ಮಾಡಬಾರ್ದು ಅಂತ ಅವಾಗೆ ಬೈದಾರು, ಮತ್ತೆ ಕೈ ಮಾಡಿ ಹೇಳೋ ಪರಿಸ್ಥಿತಿನೇ ಬಂತು. ಒಂದಿಷ್ಟು ಮಗು ಥರ, ಒಂದಿಷ್ಟು ದಪ್ಪ ಇತ್ತು, ಬ್ಲ್ಯಾಕ್ ಥರ, ಒಂಥರ ರೆಡ್ಡು ಬ್ಲ್ಯಾಕ್ ಇತ್ತು. ಅದು ಮಗು ಥರ ಇತ್ತು. ನನಗೆ ಸೇಮ್ ಡೆಲಿವರಿ ಥರ ಪೇನ್ ಬಂತು ಹೊಟ್ಟೆಯಲ್ಲಿ, ಆ ಥರ ಹೊಟ್ಟೆ ನೋವು ಬಂತು. ಏನಾಗ್ಬೋದು ಅಂತ ಅಂದ್ಕೊಂಡೆ. ದೇವ್ರಿಗೆ ಹೋಗಿ ಬಂದರು ಮತ್ತೆ ನನ್ನ ಕಷ್ಟ ತಪ್ಪಲಿಲ್ಲಲ್ಲ, ಎಂಥ ನರ್ಕ ಬಂತಿದ್ದು ಅಂತ ಮತ್ತೆ ಹತ್ಬಿಟ್ಟನ್ರಿ. ಅವತ್ತು ಕುಂತ್ಬಿಟ್ಟು ಬಾತ್ರೂಮಲ್ಲಿ ಕುತ್ತಿ ಹತ್ಬಿಟ್ಟೆ. ಒಂದು 10 ನಿಮಿಷ ಆಗಿಲ್ಲ ಫ್ರೆಂಡ್ಸ್, ಅದು ಮಗು ಥರ ಆಚೆ ಬಂದು ಅದು ನೋಡಿದ ತಕ್ಷಣ ನನಗೆ ಒಂಥರ ಕಣ್ಣೆಲ್ಲ ಚಕ್ರ ಬಂದಂಗೆ ಆಗ್ಬಿಡ್ತು. ಫಸ್ಟ್ ಬೀಡಿಗೆ ಹೋಗಿ ಏನೂ ಉಳ್ದಿಲ್ಲ ದೇಹದಲ್ಲಿ. ಅದು ನೋಡಿ ಇನ್ನೂ ವಿಚಿತ್ರ ಅನಿಸ್ಬಿಡ್ತು ನನಗೆ. ಏನಿರ್ಬೋದು ಅಂತ ಹೇಳ್ಬಿಟ್ಟು ಹಂಗೆ ಕವರಲ್ಲಿ ಎತ್ಕೊಂಡು ಫೋಟೋ ಹೊಡೆದು ಡಾಕ್ಟ್ರಿಗೆ ಹಾಕ್ಬಿಟ್ಟೆ. ಡಾಕ್ಟರ್ ನಂಬರ್ ಇತ್ತು, ಡಾಕ್ಟರ್ ಕಳಿಸೋದೆ ಹಿಂಗ್ರಿ ಈ ಥರ ಇದೆ ಅಂತ. ಅಮ್ಮ ನೀನು ನಾಳೆ ಎಷ್ಟೊತ್ತಿದ್ರು ಅದನ್ನು ಒಂದು ಪ್ಯಾಕ್ ಮಾಡ್ಕೊಂಡ್ಬಿಟ್ಟು ನೀನು ಇಲ್ಲಿ ಹಾಸ್ಪಿಟ್ಲಿಗೆ ಬಾ, ಏನಿದೆ ಅಂತ ನಾವು ಲ್ಯಾಬಿಗೆ ಕೊಟ್ಟು ಚೆಕ್ ಮಾಡಿಸ್ಬೇಕು ಅಂತ ಅವ್ರು ಹೇಳಿದ್ರು. ನಾನು ಹೇಳಿದೆ ನಾಳೆನೇ ಬರ್ಬೇಕಂತ ಹೆಂಗ್ರಿ, ನನ್ನ ಪರಿಸ್ಥಿತಿ ಹಿಂಗೈತಿ, ನನ್ನ ಬಸ್ಸಲ್ಲಿ ಈಗ ಜರ್ನಿ ಮಾಡೋ ಥರ ಇಲ್ಲ, ಏನು ಹತ್ರ 700-600 ಕಿಲೋಮೀಟರ್ ಬರಬೇಕು, ಈ ಥರ ಜಾಸ್ತಿ ಬಿಲ್ಡಿಂಗ್ ಎಲ್ಲ ಕೂತ್ಕೊಳ್ಳೋ ಪರಿಸ್ಥಿತಿ ಇರಲಿಲ್ಲ ನಾನು ಅಂತ ಹೇಳಿದಾಗ, ಮತ್ತು ಹೆಂಗೆ ಮಾಡ್ತೇಮ್ಮ ಇದು, ಈಗ ನೀನು ಇದನ್ನು ಚೆಕ್ ಮಾಡಿಸ್ಲೇಬೇಕು ಅಂತ ಅವ್ರು ಹೇಳಿದ್ರು. ನಾನು 2 ದಿನ ಟೈಮ್ ತೊಗೊಂಡೆ, ಡಬ್ಬದಲ್ಲಿ ಹಾಗೆ ಪ್ಯಾಕ್ ಮಾಡಿ ಇಟ್ಟೆ. ತೊಗೊಂಡು ಹೋಗ್ಬೇಕಂತಾನೆ ಇಟ್ಟೆ. 1 ವಾರ ಆದರೂ ಲೇಟ್ ಆದರೂ ಪರವಾಗಿಲ್ಲ, ಸ್ವಲ್ಪ ಟ್ಯಾಬ್ಲೆಟ್ ಎಲ್ಲ ತೊಗೊಂಡು ಕಂಟ್ರೋಲ್ ಮಾಡ್ಕೊಂಡಾದ್ರೂ ಹೋಗಬೇಕು ಅಂತ ಪ್ಯಾಕ್ ಮಾಡಿಟ್ಟೆ. ಅಷ್ಟರಲ್ಲೇ ನಾನು ಏನಾದ್ರು ಹಿರಿಯರ ಹತ್ರ ನಾನು ಮಾತಾಡಿದ್ಮೇಲೆ ಮತ್ತೆ ಅವ್ರಿಗೆ ಫೋನ್ ಮಾಡಿ ನಾನು ಮಾತಾಡಿದೆ, ಅಮ್ಮ ಹಿಂಗಾಗಿದೆ ಹೆಂಗೆ ಮಾಡಲ್ರಿ ಅಂತ ಹೇಳ್ಬಿಟ್ಟು. ಅವ್ರು ಫಸ್ಟೇ ಹೇಳಿದ್ರು, ಈ ಥರ ಆಗೈತಿ ನಿನಗೆ, ಮಾಡ್ಯಾರ ಹೊಟ್ಟೆ ಹಾಕ್ಯಾರ ಅಂತ ಹೇಳ್ಬಿಟ್ಟು. ಅದನ್ನು ಬರ್ತೈತೆ ಹೊರಗೆ, ಯಾವ ರೂಪದಲ್ಲಿ ಬರ್ತದಂತ ಹೇಳಿದ್ರು. ನನಗದು ತಲೆಯಾಗಿಲ್ರಿ, ಒಟ್ಟು ಹಿಂಗೆ ಆಗ್ಲತ್ತ ನನಗೆ ಆರಾಮಾಗಲ್ಲ ಅಂದ್ರೆ ತಲೆಯಾಗಿತ್ತು. ಆಮೇಲೆ ಏನಾಯ್ತು ಅಂದ್ರೆ ಅದು ಬಂದ ಮೇಲೆ ಅದನ್ನು ಕಳಿಸು ಅಂತ ಹೇಳಿದ್ರಮ್ಮ, ಏನು ಮಾಡಲಿ ಅಂತ ನಾನು ಅವ್ರಿಗೆ ಕೇಳ್ತೀನಿ. ಕೇಳಿದಾಗ ಅವ್ರು ಏನು ಹೇಳ್ತಾರೆ, ನೀನು ಎಲ್ಲಿ ಕಳಿಸೋದು ಬೇಡ, ಬಿಡೋದು ಬೇಡ, ಅದೇನು ಆಗುತ್ತಲ್ಲ ಅದನ್ನು ಫಸ್ಟ್ ಮನೆಯಿಂದ ಹೊರಗೆ ಹಾಕ್ಬಿಡು, ಪೀಡೆ ಹೊರಗೆ ಬಂದುಬಿಡ್ತದೋ, ನಿನ್ನ ದೇಹದಲ್ಲಿ ಏನು ಹಾಕಿದ್ರೋ ಅದನ್ನು ನಿನ್ನ ದೇಹದಿಂದ ಆಚೆ ಬಂದುಬಿಟ್ಟೈತಿ, ಅದನ್ನ ಇಟ್ಕೊಳ್ಳೋ ಬೇಡ, ನೀನು ಫಸ್ಟ್ ಅದನ್ನು ಒಕ್ಕಾಟು ಅಂತ ಹೇಳ್ಬಿಟ್ರು. ನಾನು ಏನು ಮಾಡಿದೆ, ಮತ್ತು ಡಾಕ್ಟರ್ ಹೇಳಿದ್ರು, ಯಾವ ಡಾಕ್ಟರ್ ಮಾತು ಕೇಳ್ಬೇಡ, ಮೊದಲು ಒಕ್ಕಾಟ್ನಿ ಅಂತ ಹೇಳ್ಬಿಟ್ರು. ಹಂಗಾಗಿ ಅದನ್ನು ಒಕ್ಕಟ್ಟಿದಾದ್ಮೇಲೆ 1 ವಾರದ ಮೇಲೆ ಮತ್ತೆ ಆರಾಮಾಯ್ತು. ಅವಾಗ ಆರಾಮಾಗಿದ್ದು ನನಗೆ 6 ತಿಂಗಳು ವರ್ಷ ತನಕ ಸ್ವಲ್ಪ ಕಂಟ್ರೋಲಲ್ಲಿದ್ದೆ. ಅಂದ್ರೆ ಬರ್ತಿದ್ದ ಡೇಟು 3 ತಿಂಗಳಿಗೆ 2 ತಿಂಗಳು ಹಿಂಗೆ ಬರ್ತಿತ್ತು. ಒಂದು 6-7 ತಿಂಗಳ ಫುಲ್ ಆರಾಮಾಗಿದ್ದೆ, ಚಂದೇ ಇದ್ದೆ. ಮತ್ತೆ ಅವ್ರ ಕೆಲಸ ಅವ್ರು ಮಾಡೋಕ್ಕೆ ಶುರು ಮಾಡಿದ್ರು. ಆಮೇಲೆ ಮತ್ತೆ ಒಂದು ಸತಿ ಮಾಡಿದ್ರು. ಹಿಂಗೆ ಸತತ ಅವ್ರ ಪ್ರಯತ್ನ ನಡೀತಾನೆ ಇತ್ತು. ಆದರೆ ಹಂಗೆ ನಾನು ದವಾಖಾನೆ ತೋರಿಸ್ಕೋತಾನೆ ಇದ್ದೆ. ಅದು ಆಯ್ತಲ್ಲ, ಅದು ಮುಗೀತಲ್ಲ ಅಂತ ಅನ್ಕೊಂಡು ಹಂಗೆ ಇದ್ದೆ. ಅವ್ರು ಹಿಂದೆ ಮಾಡ್ತಾರಂತ ಗೊತ್ತಿರಲಿಲ್ಲ, ಇವರೇ ಮಾಡ್ತಾರಂತ ಗೊತ್ತಿರಲಿಲ್ಲ. ಬರೀ ಜಗಳ ಹಚ್ಚಿಟ್ರ ತಟ್ಟೆ ತಿಳ್ಕೊಂಡಿದ್ದೇನ. ಅದು ಕೈ ಕೆಲಸನೂ ಮಾಡಕತ್ತಿದ್ರು ಅವ್ರಿಗೆ. ಬರೀ ಬಾಯಿ ಕೆಲಸ ಅಷ್ಟೇ ಮಾಡಲಿಲ್ಲ, ಕೈ ಕೆಲಸನೂ ನಡೆದಿತ್ತು ಅವ್ರದ್ದು. ಅದು ಕೈ ಕೆಲಸ ಗೊತ್ತಾಗಿದ್ದಿಲ್ಲ, ಬರೀ ಬಾಯಿ ಕೆಲಸ ಅಷ್ಟೇ ತಿಳಿದಿತ್ತು ನನಗೆ. ಬಿಡು ಅಂತ ಹೋಗ್ಬಿಟ್ಟು ಏನು ಮಾಡಿದೆ, ಮತ್ತೆ ದವಾಖಾನೆ ತೋರಿಸಿದೆ, ಮತ್ತೆ ರಿಪೋರ್ಟ್ ಮಾಡಿದ್ವಿ, ಏನೂ ಬರಲಿಲ್ಲ. 3 ವರ್ಷ ಫ್ರೆಂಡ್ಸ್ ಇದೇ ಕೆಲಸ ಮಾಡ್ಕೊಂಡು ಬಂದೆ. ದವಾಖಾನೆ ಹೋಗೋದು, ರಿಪೋರ್ಟ್ ಮಾಡೋದು, ಅದ್ರಾಗ ಏನೂ ಬರಲಿಲ್ಲ. ಈ ದವಾಖಾನೆ ಬಿಟ್ಟು ಆ ದವಾಖಾನೆ, ಯಾವ ದವಾಖಾನೆ ಬಿಟ್ಟು ಈ ದವಾಖಾನೆ, ಇದೇ ತಿರುಗಾಡದೆ ಇಷ್ಟೇ ಮಾಡಿದೆ. ಕೊಡಿಗೆ ಯಾವ ದವಾಖಾನೆಗೆ ಏನೂ ರಿಪೋರ್ಟ್ ಬರಲಿಲ್ಲ. ಲಾಸ್ಟಿಗೆ ಮತ್ತೆ ಅಮ್ಮನಿಗೆ ಕೇಳಿದೆ, ನಾನು ಎಲ್ಲಿಗೆ ಬಂದು ನಿಲ್ಬೋದು ನನ್ನ ಜೀವನ, ಬಿಡೋವ ನಾನು ಸಾಯ್ತೀನಿ, ಆಗೋದಿಲ್ಲ ಬದುಕೋದು ಅಂತ ಹೇಳ್ಬಿಟ್ಟು. ಆಮೇಲೆ ಹೇಳಿದ್ರು ದನಮಗೆ 3 ವರ್ಷ ಹೋಗಿ ಬಂದೆ. ದನಮಗೆ 3 ವರ್ಷ ಹೋಗಿ ಬಂದೆ ಫ್ರೆಂಡ್ಸ್. ಲಾಸ್ಟ್ ವರ್ಷ ಈ ವರ್ಷ ಪೂರ್ತಿ ಹೋಗಿ ಬಂದಿದ್ದು, ಪೂರ್ತಿ ಕ್ಲಿಯರ್ ಆಗೈತಿ. ದವಾಖಾನೆಗೆ ಗುಡ್ಡಾಪುರಕ್ಕೆ ಹೋಗಿ ಬಂದ್ಮೇಲೂ ಮತ್ತೆ ದವಾಖಾನೆಗೆ ಹೋಗಿದ್ದೆ ನಾ. ಅಲ್ಲಿ ಹೋದ್ಮೇಲೂ ಮತ್ತೆ ಏನೂ ಬರಲಿಲ್ಲ, ಪೂರ್ತಿ ಎಲ್ಲ ಕ್ಲಿಯರ್ ಇದೆ ಅಮ್ಮ. ಏನಿಲ್ಲ, ಡಾಕ್ಟರ್ಗಳಿಗೆ ವಿಚಿತ್ರ ಆಯಿತು. ಹಾಗೆ ರಿಪೋರ್ಟ್ಗಳನ್ನ ಎಲ್ಲ ನಾನು ತೋರಿಸಿದ್ದೀನಿ, ವಿಡಿಯೋ ಕೂಡ ಮಾಡಿ ಹಾಕಿದ್ದೀನಿ, ಯಾರಾದರೂ ನೋಡಿಲ್ಲ ಅಂದ್ರೆ ನೋಡಿ. ಅದಕ್ಕೆ ಅಂದಾಜು ಮೇಲೆ ಗುಳಿಗೆ ಕೊಟ್ಟರೆ ಅವ್ರು ನನಗೆ, ಬರೀ ಅಂದಾಜು ಮೇಲೆ. ಇಷ್ಟೆಲ್ಲ ಮಾಡಿ ಹೋಗಕ್ಕೆ ಕಮ್ಮಿ ಆಗಿಲ್ಲ, ಈ ಗುಳಿಗೆ ತೊಗೊಂಡು ನೀನು ಕಮ್ಮಿ ಆದ್ರೆ ನಿನ್ನ ಅದೃಷ್ಟ ಕಮ್ಮಿ ಆಗ್ಲಿಕ್ಕಂದ್ರೆ ಏನು ಮಾಡೋದು ನಮಗೂ ಗೊತ್ತಿಲ್ಲ ಅಂತ ಹೇಳಿ ಗುಳಿಗೆ ಕೊಟ್ಟು ಕಳಿಸಿದ್ರಿ. ಆ ಗುಳಿಗೆನೇ ನಾನು ತೊಗೊಳಿಲ್ಲ. ಬಂದು
ನನಗೊಂದು ವಿಷಯ ಒಬ್ಬರು ಕಿವಿಗೆ ಹಾಕಿದ್ರು, ಅದ್ರ ಪ್ರಕಾರ ನೀನು ಇರ್ಬೋದು ಅಂತ ಹೇಳ್ಬಿಟ್ಟು ಅದನ್ನು ಒಪ್ಕೊಂಡೆ. ಗುಡ್ಡಾಪುರಕ್ಕೂ ಹೋಗಿ ಬಂದೆ. ಅದೆಲ್ಲ ಮುಗಿಸ್ಕೊಂಡು ಇಲ್ಲಿ ಬಂದು ಕೂತ ಮೇಲೆ ಮತ್ತೆ ಒಂದ್ಸತಿ ಹಂಗೆ ಆದಾಗ ಯೋಚನೆ ಮಾಡಿದೆ, ಏನು ನಡೀತಿರ್ಬೋದು ನನ್ನ ಜೀವನದಲ್ಲಿ, ಯಾಕೆ ಹಿಂಗೆ ನಡ್ಯಾಕತ್ತೈತಿ, ಎಲ್ಲಿಂದ ಏನು ಕೈವಾಡ ನಡ್ಯಾಕತ್ತೈತಿ, ಎಲ್ಲವನ್ನು ಹೇಳಿದ್ರು ಅದು ತೊಗೊಳಕ್ಕೆ ನಂಗೆ ಕಷ್ಟ ಆಗಿತ್ತು. ಆಮೇಲೆ ಅವತ್ತೇ ನನ್ನ ಮನಸ್ಸಿಗೆ ಬಂದಿರೋದು ಒಳ್ಳೆ ಟೈಮ್ ಅನ್ನೋದು ಇದಕ್ಕೆ ರೀ. ಇಲ್ಲ ನಾನು ಇದನ್ನು ಮಾಡಿದ್ರೆ ಹೆಂಗೆ ಆಕಿತ್ತು, ಅವ್ರು ಹೇಳಿದ್ರಲ್ಲ, ಒಬ್ರು ಹೇಳಿದ್ರು ನನಗೆ ಈ ಅಶೋಕಲ್ಲಿ ಪೂಜೆ ಮಾಡಿದ್ರೆ ಏನೇ ಇದ್ರೂ ಒಂದು ಪರಿಹಾರ ಆಗ್ಬೋದು ಅಂತ ಹೇಳ್ಬಿಟ್ಟು ಆ ಅಂದಾಜ್ ಮೇಲೆ ಏನು ಮಾಡಿದ್ರಿ, ಭಾನುವಾರ ಸಾಯಂಕಾಲನೇ ಅವತ್ತು ಏನು ಮಾಡಿದ್ರು, ನಮ್ಮ ಮನೆಯವ್ರು ಹೋಗಿ ಎಲ್ಲಿ ತೊಗೊಂಬಾನ ಬರೀ ಎಲ್ಲಿ ತಂದ್ರು ಇದ್ರು. ಏನು ಮಾಡಿದೆ, ತೊಳೆದೆ. ನಂದು ಒಂದು ಸ್ವಲ್ಪ ಪೂಜೆದೊಳಗೆ ಲೆಕ್ಕಾಚಾರ ಭಾಳ ಐತಿ. ಹಂಗಾಗ್ಬಿಟ್ಟು ಆ ಎಲಿಗಳನ್ನ ತೊಳೆದಿಟ್ಟೆ. ಭಾನುವಾರನೇ ತೊಗೊಂಬಂದಿದ್ದು, ವಾರ ನೋಡಲಿಲ್ಲ, ಟೈಮ್ ನೋಡಲಿಲ್ಲ ರೀ. ಮಧ್ಯಾಹ್ನ 4 ಗಂಟೆ ಹಂಗೆ ಹೇಳಿದೆ, ತೊಗೊಂಬಂದು ಮನೇಲಿ ಇಟ್ಟರು. ಆಮೇಲೆ ನಾನು ಅದನ್ನೆಲ್ಲ ತೊಳೆದ ಕಿಸಿಂದ್ರೆ 6 ಗಂಟೆ ಟೈಮಲ್ಲಿ ದೀಪ ಹಚ್ಚೋದು ಟೈಮಲ್ಲಿ ಅದು ತೊಳೆದು ಅರ್ಶಿನ ಕುಂಕುಮ ಇಟ್ಟು ದೇವ್ರ ಮುಂದಿಟ್ಟು ಒಂದು ಕೇಳ್ಕೊಂಡೆ, ಏನೇ ಇರಲಪ್ಪ ಪರಿಹಾರ ಆಗಲಿ, ಸದಾ ನಿನಗಿಟ್ಟು ಪೂಜೆ ಮಾಡ್ತೀನಿ ಆ ಎಲಿ ಹತ್ರ ನಾನು ಕೇಳ್ಕೊಂಡೆ. ಯಾಕಂದ್ರೆ ಅದು ನನ್ನ ದೇವ್ರಿಗೆ ಅಷ್ಟು ಅನ್ಕೊಂಡು ದೀಪ ಹಚ್ಚನೆ ಫ್ರೆಂಡ್ಸ್. ಆಯ್ತಾರ ಮಾಡೀನಿ. ಸೋಮವಾರ ಒಂದೇ ದಿನ ಟೈಮು, ಮಂಗಳವಾರ ದಿನ ತೊಗೊಳ್ರಿ, ಅವರಿಗೆ ಸ್ಟಾರ್ಟ್ ಆಗ್ಬಿಡ್ತದು. ಯಾಕಂದ್ರೆ ಅವ್ರು ನಮ್ಮ ಕಣ್ಣು ಮುಂದಿರೋದಕ್ಕೋಸ್ಕರ ನನಗೆ ಅದು ಗೊತ್ತಾಕೈತೆ. ಸುತ್ತಮುತ್ತ ಕಡೆ ಅದಾರೆ ಅವರು. ಹಂಗಾಗ್ಬಿಟ್ಟು ಅವ್ರು ಏನು ನಡಕತ್ತನೋ ನನಗೆ ಗೊತ್ತಾಯ್ತು. ನಂದೇನು ಆಗಿತ್ತು ನೋಡಿ ಪರಿಸ್ಥಿತಿ, ಒಳ್ಳೆಯವ್ರಿಗೆ ಆಗಕತ್ತೈತಿ ಇಲ್ಲಿ. ಅವಾಗ ನನಗೆ ಗೊತ್ತಾಗಿರೋದು, ಹೌದು ಇದು ನಾವು ಈ ರೀತಿ ಮಾಡಿದ್ರೆ ಇದು ಹಿಂಗೆ ಆತೈತಿ ಅನ್ನೋದು ತಿಳಿದ ನಾನು ವಿಡಿಯೋ ಮಾಡಿರೋದು ಅಷ್ಟೇ. ಈ ಕ್ಲಿಯರ್ ಆಗ್ಯದ ಅಂತ ಅನ್ಕೋತೀನಿ, ಕ್ಲಿಯರ್ ಆಯ್ತು ಅನ್ಕೋತೀನಿ ನಿಮಗೆಲ್ಲನೂ. ಈ ಸದ್ದ ಇಷ್ಟೆಲ್ಲ ನಡೆದೈತಿ, ಇಷ್ಟೆಲ್ಲ ಆಗೈತಿ ನೋಡ್ರಿ ನನ್ನ ಜೀವನದಾಗ. ಅರ್ಥ ಆಯ್ತು ಅನ್ಕೋತೀನಿ. ಇಷ್ಟೆಲ್ಲ ನಡೆದ್ಮೇಲೆ ಹಿಂಗಾದ್ಮೇಲೆ ನನಗೆ ನಿಮ್ಗೆ ಹೆಂಗೆ ಗೊತ್ತಾಯ್ತು ಅವ್ರಿಗೆ ಆಗಿತ್ತು ಅಂತಂದ್ರೆ ಹಿಂಗೆ ನೋಡ್ರಿ. ಅರ್ಥ ಆಯ್ತಿಲ್ಲ ನಿಮಗೀಗ? ಪೂಜೆ ಮಾಡಿದ್ದೆ ಒಂದಿನ ಬಿಟ್ಟು ಮರದೇ ದಿನನೇ ಅವ್ರಿಗೆ ಏನಾಗಬೇಕು ಅದು ಆಯಿತು, ನನಗೇನಾಗಬೇಕು ಅದು ಆಯಿತು. ಏನಂದ್ರೆ ನನಗೆ ಒಳ್ಳೇದು ಟೈಮ್ ಬಂತು. ಅವತ್ತಿಂದಾನೇ ಸ್ಟಾರ್ಟ್ ಆಯ್ತು ನನಗೆಲ್ಲವನ್ನು. ಮೈಯಿಂದ ಆಯಾಸ ಕಮ್ಮಿ ಆಯಿತು, ಸುಸ್ತು ಕಮ್ಮಿ ಆಯಿತು, ನನಗೇನು ದೇಹದಲ್ಲಿ ನೋವು ಆಗ್ತಾಯಿತ್ತು ಅದು ಕಮ್ಮಿ ಆಯಿತು, ಬೇರೆ ಏನೇನು ಪ್ರಾಬ್ಲಮ್ ಅನಿಸ್ತಿತ್ತು ಅದೆಲ್ಲ ಆರಾಮ್ ಅನಿಸ್ಬಿಡ್ತು ನನಗೆ. ಅವತ್ತಿಂದ ಅವ್ರಿಗೆ ಶುರು ಆಯಿತು. ಹಾಗಾಗ್ಬಿಟ್ಟು ಹೀಗಾಗಿ ನಾನು ಅದನ್ನು ತಿಳ್ಕೊಂಡೆ, ಕಂಡುಕೊಂಡೆ. ಹಾಗಾಗಿ ನಿಮಗೆ ವಿಡಿಯೋ ಮಾಡಿ ಹೇಳಿದೆ ಅಷ್ಟೇ. ಇಲ್ಲಿ ಸುಮ್ಮನೆ ಹೇಳಿ ವಿಡಿಯೋ ಮಾಡೋಕ್ಕೋಸ್ಕರ ಅಥವಾ ದುಡ್ಡಿಗೋಸ್ಕರ ಅಥವಾ ಯೂಸ್ಗೋಸ್ಕರ ಮಾಡ್ಯಾಳ ಅಂತ ಅನ್ಕೊಳ್ಳೋರಿಗೆ ಈ ವಿಡಿಯೋ ಆಗಿರ್ತೈತಿ ನೋಡ್ರಿ. ಸುಳ್ಳು ಹೇಳಿ ವಿಡಿಯೋ ಮಾಡೋಂಥದ್ದು ಏನೂ ಇಲ್ರಿ. ಡೈಲಿ ಬ್ಲಾಗ್ ಮಾಡ್ಕೊಂಡು ಹೋಗ್ಬೋದು. ನನ್ನ ಉದ್ದೇಶ ಏನಂದ್ರೆ ನನ್ನಂತ ಕಷ್ಟಪಡೋರಿಗೆ ಈ ವಿಡಿಯೋ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ನಿಮ್ಗೆ ಮಾಡೀನಿ. ಆದಷ್ಟು ಶೇರ್ ಮಾಡ್ರಿ ಈ ವಿಡಿಯೋ. ಯಾಕಂದ್ರೆ ಇನ್ನೂ ಹೆಚ್ಚಿನ ಜನ ಗೊತ್ತಾಗಬೇಕು ಅವ್ರ ಜೀವನದ ಬಗ್ಗೆ, ಅವರು ಸ್ವಲ್ಪ ಸುಧಾರಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಸುಮ್ಮನೆ ಜೀವನದಾಗ ಜಗಳ ಮಾಡ್ಕೋತ ಕುಂದಿರಬಾರ್ದು ಗಂಡ ಹೆಂಡತಿ. ನಂದು ಫಸ್ಟ್ ಆಗಿದ್ದು ಅದೇ. ಹಿಂದ್ಗಡೆ ತಿಳ್ಕೊಂಡ ಮೇಲೆ ನನಗೆ ನಾನು ಹೆಂಗೆ ಸಮಾಧಾನ ಮಾಡ್ಕೊಂಡು ಬಂದು ಅವಾಗಿಂದ ಸ್ವಲ್ಪ ಒಳ್ಳೇದಾಗ್ತಾ ಬಂದೈತಿ. ಇಷ್ಟೇ ಉದ್ದೇಶ, ಬೇರೆ ಏನೂ ಇಲ್ಲ. ಈ ವಿಡಿಯೋ ನಿಮ್ಗೆ ಕಂಪ್ಲೀಟ್ ಆಗಿ ಅರ್ಥ ಆಗಿದೆ ಅನ್ಕೋತೀನಿ. ಈ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಮಸ್ಕಾರ.